ನಮಸ್ಕಾರ ವೀಕ್ಷಕರೇ, ವೃಷಭ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ವೃಷಭ ರಾಶಿಯವರಿಗೆ ಭಗವಂತ ಕೊಟ್ಟಿರತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ವೃಷಭ ರಾಶಿಯವರ ವೈಯಕ್ತಿಕ ಜೀವನ ಹೇಗಿರುತ್ತೆ? ವೃಷಭ ರಾಶಿಯವರ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಏನು? ವೃಷಭ ರಾಶಿಯವರಿಗೆ ಸಿಗತಕ್ಕಂಥ ಅದೃಷ್ಟದ ಸಮಯ ಆದರೂ ಯಾವುದು? ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ವೃಷಭ ರಾಶಿಯವರಾಗಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಈ ರಾಶಿಯವರಿಗೆ ಇದೀಗ ಅದ್ಭುತ ಕಾಲ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ರಾಶಿಯವರ ಜೀವನದಲ್ಲಿ ಇದೀಗ ದೇವರ ಒಂದು ಅನುಗ್ರಹ, ಆಶೀರ್ವಾದ ಸಿಗತಾ ಇರೋದ್ರಿಂದ ಇವರ ಲೈಫ್ ಚೇಂಜ್ ಆಗಲಿದ್ದು ಸಕ್ಸಸ್ ಸಿಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಈ ರಾಶಿಯವರಿಗೆ ಬುಧನ ಸಂಚಾರವು ಸಾಕಷ್ಟು ಲಾಭ ಅನುಭವವನ್ನ ತಂದುಕೊಡುತ್ತೆ. ಇವರ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇದರ ಒಂದು ಪರಿಣಾಮವನ್ನ ನೋಡಬಹುದು ಅಂತ ಹೇಳಬಹುದು. ಜ್ಯೋತಿಷ್ಯದ ಪ್ರಕಾರ ಈ ಬುಧ ಗ್ರಹವು ವ್ಯಾಪಾರ, ತರ್ಕ, ಬುದ್ಧಿ, ಸಂಚಾರ ಇತ್ಯಾದಿಗಳನ್ನ ಪ್ರತಿನಿಧಿಸುವ ಗ್ರಹವಾಗಿದ್ದು, ಬುಧನು ಸಮಯಕ್ಕೆ ಸರಿಯಾಗಿ ತನ್ನ ರಾಶಿಯನ್ನು ಬದಲಾಯಿಸುತ್ತಿರುವುದರಿಂದ ವೃಷಭ ರಾಶಿಯವರ ಮೇಲೆ ತನ್ನ ಪ್ರಭಾವವನ್ನ ಬೀರುತ್ತಾ ಇದ್ದಾನೆ. ವೃಷಭ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಬುಧನ ಒಂದು ವಿಶೇಷ ಪ್ರಭಾವವು ಸಾಕಷ್ಟು ಮಹತ್ವವನ್ನು ತಂದುಕೊಡುತ್ತೆ. ಇನ್ನು ಈ ರಾಶಿಯವರಿಗೆ ಆರ್ಥಿಕ ಲಾಭ ಮತ್ತೆ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಸಿಗುತ್ತೆ. ಬುಧನು ವೃಷಭ ರಾಶಿಯವರ ಒಂದು ಜೀವನವನ್ನ ಪ್ರವೇಶ ಮಾಡ್ತಿರೋದ್ರಿಂದ ಈ ಒಂದು ಸಂಚಾರ ವೃಷಭ ರಾಶಿಯವರ ಜೀವನದ ಮೇಲೆ ಸಾಕಷ್ಟು ಸಕಾರಾತ್ಮಕ ಪ್ರಭಾವವನ್ನ ಬೀರುತ್ತೆ ಅಂತ ಹೇಳಬಹುದು. ಬುಧನ ಈ ರಾಶಿ ಬದಲಾವಣೆಯು ಪಾಲುದಾರಿಕೆ ಮತ್ತು ವಿವಾಹಕ್ಕೆ ಸಂಬಂಧಿಸಿದ ಮನೆಯಲ್ಲಿ ಸಂಭವಿಸುತ್ತಾ ಇರೋದ್ರಿಂದ ಈ ರಾಶಿಯ ಜನರಿಗೆ ಪಾಲುದಾರಿಕೆಯಲ್ಲಿ ಮಾತುಕತೆ ಅರ್ಥ ಮಾಡಿಕೊಳ್ಳುವುದರಲ್ಲಿ ಹೆಚ್ಚಿನ ವೃತ್ತಿಯನ್ನ ಹೊಂದುತ್ತಾರೆ. ಈ ಅವಧಿಯಲ್ಲಿ ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ನೀವು ಧೈರ್ಯಶಾಲಿಗಳಾಗಿರ್ತೀರಾ. ಜೊತೆಗೆ ಈ ಸಂದರ್ಭದಲ್ಲಿ ನೀವು ಯಾವುದಾದರೂ ಗ್ರಾಹಕರು ಅಥವಾ ಆಪ್ತರೊಂದಿಗೆ ಹೊಸ ಪಾಲುದಾರಿಕೆಯನ್ನ ಮಾಡಲು ಸಿದ್ಧರಿರಬಹುದು. ಈ ಅವಧಿಯಲ್ಲಿ ನೀವು ಬೇರೆಯವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುವ ಸಂಭವ ಕೂಡ ಇದೆ. ಹಾಗಾಗಿ ನಿಮ್ಮ ಅಗತ್ಯಗಳ ಬಗ್ಗೆಯೂ ಕೂಡ ಹೆಚ್ಚಿನ ಗಮನವನ್ನ ನೀವು ಹರಿಸಬೇಕಾಗುತ್ತೆ. ಬುಧನ ಈ ಸಂಚಾರವು ವೃಷಭ ರಾಶಿಯ 5ನೇ ಮನೆ ಅಂದರೆ ಪ್ರೀತಿ, ಸಂತೋಷ ಮತ್ತೆ ರಚನಾತ್ಮಕತೆಗೆ ಸಂಬಂಧಿಸಿದ ಮನೆಯ ಮೇಲೆ ಪ್ರಭಾವವನ್ನ ಬೀರುತ್ತಾ ಇದೆ. ಇದರಿಂದಾಗಿ ನಿಮ್ಮ ರಚನಾತ್ಮಕ ಶಕ್ತಿ, ಪ್ರೀತಿ ಮತ್ತು ಸಂತೋಷದ ಭಾವನೆಯಲ್ಲಿ ಹೆಚ್ಚಳವನ್ನ ಹೊಂದುತ್ತೀರಾ. ಕಲೆ, ಲೇಖನ, ಸಂಗೀತ, ರಚನಾತ್ಮಕ ವಿಚಾರಗಳಲ್ಲಿ ಯಶಸ್ಸು ದೊರಕುವ ಸಂಭವ ಕೂಡ ಇದೆ. ಪ್ರೇಮ ಸಂಬಂಧದಲ್ಲಿನ ಒತ್ತಡಗಳೆಲ್ಲವೂ ದೂರವಾಗಲಿದೆ ಮತ್ತು ಮಾತುಕತೆಯಲ್ಲಿ ಸಾಮರಸ್ಯ ಹೊಂದುತ್ತೀರಾ. ಹಾಗೆ ಈ ಅವಧಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಸಮಯವನ್ನು ತೆಗೆದುಕೊಳ್ಳಬೇಕಾಗಿರುತ್ತೆ. ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಯುವ ಮೊದಲು ಸರಿಯಾಗಿ ಯೋಚಿಸುವುದು ಉತ್ತಮ. ಬುಧನು ವೃಷಭ ರಾಶಿಯ 2ನೇ ಮನೆ ಅಂದರೆ ಹಣ, ಮಾತು ಮತ್ತು ಕುಟುಂಬದೊಂದಿಗೆ ಸಂಬಂಧ ಇರುವ ಮನೆಯಲ್ಲಿ ಸಂಚರಿಸುತ್ತಾ ಇದ್ದು, ಈ ರಾಶಿಯವರಿಗೆ ಸೇರಿದ ಜನರಿಗೆ ಹಣ, ಮಾತು ಮತ್ತು ಕುಟುಂಬದ ಪ್ರತಿಷ್ಠೆಯ ಮೇಲೆ ಬುಧ ತನ್ನ ಪ್ರಭಾವವನ್ನ ಬೀರುತ್ತಾನೆ. ಹಾಗಾಗಿ ನಿಮ್ಮ ಮಾತಿನಿಂದ ಜನರು ಆಕರ್ಷಣೆಗೆ ಒಳಗಾಗ್ತಾರೆ. ಜೊತೆಗೆ ಈ ಅವಧಿಯಲ್ಲಿ ನೀವು ವ್ಯಾಪಾರ ಮತ್ತು ಮಾತುಕತೆಯಲ್ಲಿ ಯಶಸ್ಸನ್ನ ಗಳಿಸುತ್ತೀರಾ. ನಿಮಗೆ ಹೆಚ್ಚಿನ ಲಾಭವು ಈ ಸಂದರ್ಭದಲ್ಲಿ ದೊರಕುವ ಸಾಧ್ಯತೆಯಿದೆ. ಹಾಗೆ ನಿಮ್ಮ ಖರ್ಚುಗಳ ಕಡೆಗೆ ನಿಯಂತ್ರಣ ವಹಿಸುವುದು, ಅನವಶ್ಯಕ ವಿವಾದಗಳಿಂದ ದೂರ ಇರುವುದು ಉತ್ತಮ. ಇನ್ನು ನಿಮ್ಮ ವ್ಯಕ್ತಿತ್ವದೊಂದಿಗೆ ಸಂಬಂಧ ಹೊಂದಿರತಕ್ಕಂಥ ಈ ಸಂದರ್ಭದಲ್ಲಿ ನಿಮ್ಮ ಯೋಚನೆ, ಮಾತನಾಡುವ ಶೈಲಿ ಮತ್ತು ಚಿಂತನೆಗಳ ಮೇಲೆ ಬುಧನ ಪ್ರಭಾವ ಆಗುತ್ತೆ. ಹಾಗಾಗಿ ಈ ಅವಧಿಯಲ್ಲಿ ನೀವು ಉತ್ತಮ ಮಾತಿನ ಶೈಲಿಯನ್ನ ಹೊಂದುತ್ತೀರಾ. ಇದರಿಂದಾಗಿ ನೀವು ಜನರನ್ನ ಆಕರ್ಷಿಸುತ್ತೀರಾ. ನಿಮ್ಮ ಗೌರವ, ಖ್ಯಾತಿಯಲ್ಲಿ ಹೆಚ್ಚಳವಾಗುವುದರೊಂದಿಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ವಿಕಾಸವನ್ನು ಹೊಂದುವುದರಿಂದ ನಿಮ್ಮ ಕೆಲಸಗಳಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುತ್ತೀರಾ. ಆದರೆ ಈ ಅವಧಿಯಲ್ಲಿ ನಿಮ್ಮ ನಿರ್ಧಾರವನ್ನ ಉತ್ತಮ ಸಮತೋಲನದೊಂದಿಗೆ ತೆಗೆದುಕೊಳ್ಳುವುದು ಒಳ್ಳೆಯದ್ದು ಮತ್ತು ಎಲ್ಲಾ ವಿಚಾರಗಳ ಬಗ್ಗೆ ಯೋಚಿಸಿದ ನಂತರವೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಜೀವನದಲ್ಲಿ ಮುಂದೆ ಸಾಗುವುದು ಉತ್ತಮ. ಇನ್ನು ಸ್ನೇಹಿತರು, ಸಾಮಾಜಿಕ ಸಂಪರ್ಕಗಳೊಂದಿಗೆ ಸಂಬಂಧವಿರತಕ್ಕಂಥ ಬುಧ ಗ್ರಹ ನಿಮ್ಮ ಸ್ನೇಹ ಸಂಪರ್ಕ ಮತ್ತು ಲಾಭದಲ್ಲಿ ಸಾಕಷ್ಟು ವೃದ್ಧಿಯಾಗುವಂತೆ ನೋಡಿಕೊಳ್ಳುತ್ತಾನೆ. ಈ ಅವಧಿಯಲ್ಲಿ ಹೊಸ ಸಂಪರ್ಕಗಳು, ಸಾಮಾಜಿಕ ಯೋಚನೆಗಳು ಮತ್ತು ಎಲ್ಲರ ಬೆಂಬಲದಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವ ಇದೆ. ಈ ಅವಧಿಯಲ್ಲಿ ನಿಮ್ಮ ಆಸೆಗಳು ಈಡೇರುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ. ಇನ್ನು ನೀವು ಸಾರ್ವಜನಿಕ ವಿಚಾರಗಳೊಂದಿಗೆ ಸಾಕಷ್ಟು ಮನ್ನಣೆಯನ್ನು ಪಡೆಕೊಳ್ಳುತ್ತೀರಾ.
ಸಾಕಷ್ಟು ಸಕ್ರಿಯರಾಗಿರತಕ್ಕಂಥ ಕಾರಣ ಕೆಲಸ, ವೃತ್ತಿ ಜೀವನ ಹಾಗೂ ಸಾಮಾಜಿಕ ವಿಚಾರಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನ ನೋಡಬಹುದು. ಈ ಅವಧಿಯಲ್ಲಿ ವೃಷಭ ರಾಶಿಗೆ ಸೇರಿದ ಜನರು ಕೌಶಲ್ಯ ಮತ್ತು ಸಾರ್ವಜನಿಕ ವಿಚಾರಗಳಲ್ಲಿ ಸುಧಾರಣೆಯನ್ನ ಈ ಅವಧಿಯಲ್ಲಿ ನೋಡ್ತೀರಾ. ಜೊತೆಗೆ ಕೆಲಸದ ಸ್ತರದಲ್ಲಿ ಜನರ ಮೇಲೆ ನೀವು ಹೆಚ್ಚು ಪ್ರಭಾವಶಾಲಿಗಳಾಗಿರತೀರಾ. ಅದೃಷ್ಟ, ದರ್ಶನ, ಅಧ್ಯಯನ, ಯಾತ್ರೆಗೆ ಸಂಬಂಧಿಸಿದ ಮನೆಯಲ್ಲಿ ಈ ಒಂದು ಬುಧನ ಸಂಚಾರ ನಡೀತಾ ಇರೋದರಿಂದ ನಿಮಗೆ ವಿದೇಶಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಸಾಕಷ್ಟು ಲಾಭ ಸಿಗುತ್ತೆ. ಈ ಅವಧಿಯಲ್ಲಿ ಪ್ರಯಾಣ, ಶಿಕ್ಷಣ ಮತ್ತು ಧಾರ್ಮಿಕ ಮಾರ್ಗದರ್ಶನದಿಂದ ಹೆಚ್ಚಿನ ಲಾಭ ಪಡೆಯುವ ಸಂಭವ ಇದೆ. ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಗಮನವು ಆಧ್ಯಾತ್ಮಿಕತೆಯಲ್ಲಿ ಹೆಚ್ಚಾಗುತ್ತೆ. ಹಾಗೆ ನೀವು ಈ ಅವಧಿಯಲ್ಲಿ ಯಾವುದೇ ಯೋಜನೆಗಳನ್ನ ಅವಸರದಲ್ಲಿ ರೂಪಿಸಿದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಜೊತೆಯಾಗಿ ಸರಿಯಾಗಿ ಯೋಚಿಸಿದ ನಂತರವೇ ಒಂದಷ್ಟು ಕೆಲಸಗಳನ್ನ ಮಾಡೋದು ಅತ್ಯಂತ ಉತ್ತಮವಾಗಿರುತ್ತೆ. ಇನ್ನು ನಿಮಗೆ ಹೆಚ್ಚಿಗೂ ಕೂಡ ಸಕ್ಸಸ್ ಸಿಗತಾ ಹೋಗುತ್ತೆ. ಬಂಪರ್ ಲಾಟರಿಯನ್ನ ನೀವು ನೋಡ್ತಾ ಹೋಗ್ತೀರಾ. ಜಬರ್ದಸ್ತ್ ಲಾಭ ಸಿಗೋದರ ಜೊತೆಗೆ ಈ ಒಂದು ಸಂದರ್ಭ ನಿಮಗೆ ಸಾಕಷ್ಟು ಲಾಭ ಹಾಗೆ ಅದೃಷ್ಟ ಎರಡನ್ನೂ ಕೂಡ ತಂದುಕೊಟ್ಟಕಂತ ಸಂದರ್ಭ ಆಗಿದೆ. ಜೀವನದಲ್ಲಿ ಹಠಾತ್ ಉತ್ತಮ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ. ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗಿ ಈ ಅವಧಿಯಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತೀರಾ. ಉನ್ನತ ಪದವಿ ದೊರಕುವ ಯೋಗ ಕೂಡ ಲಭಿಸುತ್ತೆ. ನೀವು ಕಳೆದುಕೊಂಡ ಹಣವನ್ನ ಈ ಸಂದರ್ಭದಲ್ಲಿ ವಾಪಸ್ ಪಡ್ಕೊಳ್ತೀರಾ. ನೀವು ಈ ಸಂದರ್ಭದಲ್ಲಿ ಮಾನಸಿಕವಾಗಿ ಉತ್ತಮ ಬದಲಾವಣೆಗಳನ್ನ ಕೂಡ ಕಾಣುತ್ತೀರಾ. ಜೊತೆಗೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನ ಈ ಅವಧಿಯಲ್ಲಿ ಹೊಂದುತ್ತಾ ಹೋಗ್ತೀರಾ. ಮಕ್ಕಳಿಗೆ ಸಂಬಂಧಿಸಿದಂತೆ ಒಂದಷ್ಟು ವಿಚಾರಗಳಲ್ಲಿ ಶುಭ ಸುದ್ದಿಯನ್ನ ಕೇಳ್ತೀರಾ. ನಿಮ್ಮ ಚಿಂತೆಗಳೆಲ್ಲವೂ ಕೂಡ ಮಕ್ಕಳ ವಿಚಾರದಲ್ಲಿ ದೂರವಾಗುವುದರಿಂದ ನೆಮ್ಮದಿಯಿಂದ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ನೀವು ಕೆಲಸ ಮಾಡುವ ಅತ್ಯುತ್ತಮವಾದ ಅವಕಾಶಗಳು ಪ್ರಾಪ್ತಿಯಾಗುವ ಯೋಗ ಕೂಡ ಇದೆ. ಹೊಸ ಯೋಜನೆಗಳು ಕೈಗೂಡುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ಬಡ್ತಿಯನ್ನ ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಆಗುತ್ತೆ. ವ್ಯಾಪಾರವನ್ನ ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ಶುಭ ಪ್ರಭಾವದಿಂದಾಗಿ ಉತ್ತಮ ಲಾಭ ದೊರಕುವ ಸಂಭವ ಕೂಡ ಸಾಕಷ್ಟು ವೃದ್ಧಿಯಾಗ್ತದೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಸುಧಾರಣೆಯನ್ನ ಕಾಣ್ತೀರಾ. ಅಂದುಕೊಳ್ಳದ ವ್ಯಕ್ತಿಯಿಂದ ಅಪಾರವಾದ ಧನ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ನೀವು ಹೂಡಿಕೆಯನ್ನ ಮಾಡಿದ್ರೆ ಅದರಲ್ಲಿ ಅಪಾರವಾದ ಧನಲಾಭವಾಗುವ ಸಾಧ್ಯತೆ ಇದ್ದು, ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪರಿಪೂರ್ಣಗೊಳ್ಳುತ್ತೆ. ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ. ನೀವು ಲಾಭದ ಪ್ರಾಪ್ತಿಯಾಗುವ ಯೋಗವನ್ನ ಕೂಡ ಕಟ್ಟಕೊಳ್ಳುತ್ತಿದ್ದೀರಾ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಉತ್ತಮ ಬದಲಾವಣೆಗಳನ್ನ ಕಾಣುತ್ತೀರಾ. ಬಹಳ ಸಮಯದಿಂದ ನಿಮ್ಮ ಕೆಲಸವನ್ನು ಬದಲಾಯಿಸಬೇಕು ಅಂತ ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಬುಧನ ಕೃಪೆಯಿಂದ ಕಂಡ ಕನಸುಗಳೆಲ್ಲವೂ ಕೂಡ ನನಸಾಗುತ್ತೆ. ನೀವು ಸಾಹಸ ಮತ್ತು ಪರಾಕ್ರಮದಲ್ಲಿ ಬಹಳಷ್ಟು ವೃದ್ಧಿಯನ್ನ ಕಾಣುತ್ತೀರಾ. ಇದೆಲ್ಲವೂ ಕೂಡ ವೃಷಭ ರಾಶಿಯವರಿಗೆ ಭಗವಂತನ ಅನುಗ್ರಹ ಮತ್ತೆ ಆಶೀರ್ವಾದದಿಂದ ಸಿಗತಾ ಇದ್ದು, ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶವನ್ನೂ ಕೂಡ ಭಗವಂತ ಕರುಣಿಸ್ತಾ ಇದ್ದಾನೆ. ಹೀಗಾಗಿ ಈ ಅವಧಿಯಲ್ಲಿ ಯಶಸ್ಸು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ. ಜೊತೆಗೆ ಪ್ರೀತಿಯ ಜೀವನ ಅತ್ಯುತ್ತಮವಾಗಿದ್ದು ಅಪಾರವಾದ ಸಂತೋಷ, ಸಮೃದ್ಧಿ ಜೀವನವನ್ನ ನೀವು ಕಾಣ್ತೀರಾ. ಇದೆಲ್ಲವನ್ನ ನೀವು ಅನುಸರಿಸಿ ನಡೆದಿದ್ದೆ ಆದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆ ಬಂದರೂ, ಅದು ಎಂಥದ್ದೇ ಪರಿಹಾರ ಕಾಣದ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಂದ ಮುಕ್ತಿಯನ್ನ ಕಂಡುಕೊಳ್ತೀರಾ, ನಿವಾರಣೆಯನ್ನ ಕಾಣ್ತೀರಾ. ಆದರೆ ಒಂದಷ್ಟು ಚಲನವಲನಗಳ ಕಡೆ ಗಮನವನ್ನ ಕೊಟ್ಟು ನೀವು ಅಂದುಕೊಂಡ ಕೆಲಸದಲ್ಲಿ ವಿಜಯವನ್ನ ಸಾಧಿಸಬೇಕು, ಸರ್ವವೂ ಮಂಗಳವಾಗಬೇಕು ಅಂತ ಹೇಳಿದ್ರೆ, ನಿಮ್ಮ ಭಾಗ್ಯದ ಬಾಗಿಲು ತೆರೆಯಬೇಕು ಅಂತ ಹೇಳಿದ್ರೆ ನಿಮ್ಮ ಲಕ್ಷ್ಯ ಆಗೋದು ಬಹಳ ಮುಖ್ಯವಾಗುತ್ತೆ. ಇದಕ್ಕೆ ನಿಮ್ಮ ಕಠಿಣ ಪರಿಶ್ರಮದ ಅವಶ್ಯಕತೆ ಕೂಡ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ವೃಷಭ ರಾಶಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.